ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ MCQ ಆದಂಥ 30 ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು, ಹೂ ಈಸ್ ದ ಇನ್ವೆಂಟರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಸೊ ಕೃತಕ ಬುದ್ಧಿಮತ್ತೆಯ ಯಾರು ಕಂಡುಹಿಡಿದರು? ಆನ್ಸರ್ ಏನಾಗ್ತೈತಿ? ಜಾನ್ ಮ್ಯಾಕಾರ್ಥಿ. ಸೊ ಸೆಕೆಂಡ್ ಕ್ವೆಶನ್ ನೋಡೋಣ. ಇನ್ ಎ ಕಾಲೇಜ್ ಆಫೀಸ್ ಡೈಲಿ ಅಟೆಂಡೆನ್ಸ್ ಥ್ರೋ ಎ ಬಯೋಮೆಟ್ರಿಕ್ ಮಷಿನ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್? ಸೊ ಇದಕ್ಕೆ ಏನಾಗ್ತೈತಿ? ಆನ್ಸರ್ ಇಮೇಜ್ ಕ್ಲಾಸಿಫಿಕೇಷನ್. ಸೊ ಅಂದರೆ ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ, ಕಾಲೇಜ್ ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಯಂತ್ರದ ಮೂಲಕ ನೀವೇನು ಹಾಜರಾತಿಯನ್ನು ಮಾಡ್ತಿರಲ್ಲ ಫಿಂಗರ್ ಪ್ರಿಂಟ್ ಥ್ರೋ, ಅದಕ್ಕೆ ಏನಂತಾರೆ? ಇದನ್ನು ಇಮೇಜ್ ವರ್ಗೀಕರಣ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಏನೈತಿ? ಅಜೂರ್ ಬಾಟ್ ಪ್ರೊವೈಡ್ಸ್ ಎ ಸರ್ವಿಸ್ ಟು, ಅಂದರೆ ಅಜೂರ್ ಬಾಟ್ ಯಾವ ಸೇವೆಯನ್ನು ಒದಗಿಸುತ್ತದೆ? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ವೆಬ್ ಚಾಟ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನೈತಿ? ಇಫ್ ಎ ಸಿಸ್ಟಮ್ ಈಸ್ ಟ್ರೈನ್ಡ್ ಬೈ ಲೇಬಲಿಂಗ್ ದ ಆಬ್ಜೆಕ್ಟ್ಸ್ ದಿಸ್ ಈಸ್ ಕಾಲ್ಡ್, ಅಂದರೆ ಸಿಸ್ಟಮ್ ವಸ್ತುಗಳನ್ನು ಲೇಬಲ್ ಮಾಡುವ ಮೂಲಕ ತರಬೇತಿ ನೀಡಿದರೆ ಇದನ್ನು ಏನೆಂದು ಕರೆಯಲಾಗುತ್ತದೆ? ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಸೂಪರ್ವೈಸ್ಡ್ ಲರ್ನಿಂಗ್, ಅಂದರೆ ಮೇಲ್ವಿಚಾರಣಿಕರ ಅಧ್ಯಯನ. ಸೊ ನೆಕ್ಸ್ಟ್ ಕ್ವಶನ್ ಏನೈತಿ? ಫಿಫ್ತ್ ಒನ್. ಇನ್ ಹೌ ಮೆನಿ ಕ್ಯಾಟಗರೀಸ್ ಈಸ್ ದಿ ಪ್ರೊಸೆಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಟಗರೈಸ್? ಅಂದರೆ ಇಲ್ಲೇನೈತಿ? ಕೃತಕ ಬುದ್ಧಿಮತ್ತೆಯ ಪ್ರಕ್ರಿಯೆ ಎಷ್ಟು ಶ್ರೇಣಿಗಳಾಗಿವೆ? ಅಂದರೆ ಇಲ್ಲೇನಾಗ್ತದೆ? ಕ್ಯಾಟಗರೈಸ್ಡ್ ಇಂಟು 3 ಕ್ಯಾಟಗರೀಸ್, ಅಂದರೆ 3 ಶ್ರೇಣಿಗಳಾಗಿ ವರ್ಗೀಕರಿಸಲಾಗಿದೆ. ಸೊ ನೆಕ್ಸ್ಟ್ ಏನೈತಿ? ಸಿಕ್ಸ್ತ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕಂಪೋನೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಅಂದರೆ ಕೆಳಗಿನ ಯಾವುದರಲ್ಲಿ ಕೃತಕ ಬುದ್ಧಿಮತ್ತೆಯ ಭಾಗವಾಗಿದೆ? ಸೊ ಇದಕ್ಕೆ ಆನ್ಸರ್ ಏನಾಗ್ತದೆ? ಲರ್ನಿಂಗ್, ಕಲಿಕೆ. ನೆಕ್ಸ್ಟ್ ಸೆವೆಂತ್ ಕ್ವಶನ್ ಏನೈತಿ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಸರ್ವಿಸ್ ಆಫರ್ಡ್ ಬೈ ಅಜೂರ್ AI? ಅಂದರೆ ಈ ಕೆಳಗಿನ ಯಾವುದರಲ್ಲಿ ಅಜೂರ್ AIನಿಂದ ಸೇವೆಯನ್ನು ನೀಡಲಾಗುವುದಿಲ್ಲ ಅಂತ ತಿಳಿಸಿ ಐತಿ? ಅದಕ್ಕೆ ಏನಂತಾರೆ? ಅಜೂರ್ ಡೇಟಾ ಬ್ರಿಕ್ಸ್. ನೆಕ್ಸ್ಟ್ ಏನೈತಿ? ಏಯ್ತ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಬ್ರ್ಯಾಂಚ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಅಂದರೆ ಈ ಕೆಳಗಿನ ಯಾವುದರಲ್ಲಿ ಕೃತಕ ಬುದ್ಧಿಮತ್ತೆಯ ಒಂದು ಶಾಖೆಯಾಗಿದೆ? ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಮಷಿನ್ ಲರ್ನಿಂಗ್, ಯಂತ್ರ ಅಧ್ಯಯನ. ನೆಕ್ಸ್ಟ್ ಏನೈತಿ? ನೈನ್ತ್ ಕ್ವಶನ್. AI ಅಪ್ಲಿಕೇಶನ್ಸ್ ಟು ಸಿ ದಿ ವರ್ಲ್ಡ್ ಆ್ಯಂಡ್ ಮೇಕ್ ಸೆನ್ಸ್ ಆಫ್ ಇಟ್? ಅಂದರೆ ಕೃತಕ ಬುದ್ಧಿಮತ್ತೆ ಅಪ್ಲಿಕೇಶನ್ಗಳು ವಿಶ್ವವನ್ನು ಕಂಡು ಮತ್ತು ಅದನ್ನು ಅರ್ಥ ಮಾಡಿಸಿಕೊಳ್ಳಲು ಏನು ಯೂಸ್ ಮಾಡ್ತೀವಿ ಅಂತ ಹೇಳ್ತಿ? ಅದಕ್ಕೆ ಏನದ? ಆನ್ಸರ್ ಏನಾಗ್ತದೆ? ಕಂಪ್ಯೂಟರ್ ವಿಷನ್, ಕಂಪ್ಯೂಟರ್ ದೃಶ್ಯಮಾಪನ. ನೆಕ್ಸ್ಟ್ ಏನೈತಿ? 10ನೇ ಕ್ವಶನ್ ಏನೈತಿ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯೂಚರ್ ಆಫ್ ಅಜೂರ್ ಮಷಿನ್ ಲರ್ನಿಂಗ್ ಡಿಸೈನರ್? ಅಂದರೆ ಅಜೂರ್ ಯಂತ್ರ ಅಧ್ಯಯನದ ವಿನ್ಯಾಸಕಾರದ ವೈಶಿಷ್ಟ್ಯ ಯಾವುದಲ್ಲ ತಿಳಿಸಿ ಕೇಳ್ಯಾರ. ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ? ಮಾಡೆಲ್ ಮಾನಿಟರಿಂಗ್, ಅಂದರೆ ಮಾದರಿಯ ಮಾನಿಟರಿಂಗ್. ಸೊ ಏನೈತಿ? 11th ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಫೀಚರ್ ಆಫ್ ಅಜೂರ್ ಕಂಪ್ಯೂಟರ್ ವಿಷನ್ ಸರ್ವಿಸ್? ಅಂದರೆ ಅಜೂರ್ ಕಂಪ್ಯೂಟರ್ನ ದೃಶ್ಯಮಾಪನ ಸೇವೆಯ ವೈಶಿಷ್ಟ್ಯವೆಲ್ಲ ಇದರಲ್ಲಿ ಇಲ್ಲ ತಿಳಿಯೈತಿ. ಅದಕ್ಕೆ ಆನ್ಸರ್ ಏನೈತಿದೆ? ಫೇಸ್ ರಿಕಗ್ನೈಸೇಷನ್, ಅಂದರೆ ಮುಖ ಗುರುತಿಸುವಿಕೆ. ನೆಕ್ಸ್ಟ್ 12th ಕ್ವಶನ್ ಏನೈತಿ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಪಾಪ್ಯುಲರ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಲೈಬ್ರರಿ? ಅಂದರೆ ಈ ಕೆಳಗಿನಲ್ಲಿ ಪ್ರಖ್ಯಾತ ನೈಸರ್ಗಿಕ ಭಾಷಾ ಪ್ರಕ್ರಿಯೆ ಪಠ್ಯಕೋಶಕ ಏನೈತಿ? ಅಂದರೆ ಆಪ್ಷನ್ ಏನಾಗ್ತದೆ? ಡಿ, ಆಲ್ ಆಫ್ ದಿ ಅಬೋವ್ ಆಗ್ತೈತಿ. ನೆಕ್ಸ್ಟ್ ಏನೈತಿ? 13ನೇ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಕೇಸ್ ಆಫ್ ಕನ್ವರ್ಸೇಷನಲ್ AI? ಅಂದರೆ ಕೆಳಗಿನಗಳಲ್ಲಿ ಮಾತುಕತಾ ಕೃತಕ ಬುದ್ಧಿಮತ್ತೆಗೆ ಬಳಸುವ ಉಪಕರಣಗಳು ಯಾವುದು ಐತಿ? ಆನ್ಸರ್ ಏನಾಗ್ತದೆ? ಅದಕ್ಕೆ ಆಲ್ ಆಫ್ ದಿ ಅಬೋವ್. ನೆಕ್ಸ್ಟ್ ಕ್ವಶನ್ ಅದ 14th. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಹೈಪರ್ ಪ್ಯಾರಾಮೀಟರ್? ಅಂದರೆ ಕೆಳಗಿನಲ್ಲಿ ಏನು ಹೈಪರ್ ಪ್ಯಾರಾಮೀಟರ್ ಅಲ್ಲ? ಅಂದರೆ ಡೇಟಾ ಸೆಟ್ ಏನೈತಿ? ಇದೊಂದು ಹೈಪರ್ ಪ್ಯಾರಾಮೀಟರ್ ಅಲ್ಲ. ನೆಕ್ಸ್ಟ್ 15ನೇ ಕ್ವಶನ್ ಏನೈತಿ? ವಾಟ್ ಈಸ್ ನ್ಯೂರಲ್ ನೆಟ್ವರ್ಕ್
ರಿಕಾಗ್ನಿಷನ್ ಅಂದ್ರೆ ನ್ಯೂರಲ್ ನೆಟ್ವರ್ಕ್ ರಿಕಾಗ್ನೈಸೇಷನ್ ಅಂದರೆ ಏನಂತ ತಿಳಿಸಿ ಕೇಳ್ಯಾರ. ಸೊ ಇದೇನೈತಿ ಆನ್ಸರ್ ಏನಾಗ್ತದ, ಎ ಟೈಪ್ ಆಫ್ ಮಷಿನ್ ಲರ್ನಿಂಗ್ ಆಲ್ಗಾರಿದಮ್ ದ್ಯಾಟ್ ಯೂಸಸ್ ನ್ಯೂರಲ್ ನೆಟ್ವರ್ಕ್ಸ್ ಟು ಪ್ರೆಡಿಕ್ಟ್ ಎ ಕಂಟಿನ್ಯೂಯಸ್ ವ್ಯಾಲ್ಯೂ. ಅಂದರೆ ನಿರಂತರ ಮೌಲ್ಯವನ್ನು ಊಹಿಸಲು ನ್ಯೂರಲ್ ನೆಟ್ವರ್ಕ್ಗಳನ್ನು ಬಳಸುವ ಯಂತ್ರದ ಅಧ್ಯಯನವನ್ನು ಆಲ್ಗೋರಿದಮ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಏನೈತಿ 16ನೇ ಕ್ವಶನ್, ಶಾರ್ಟ್ಕಟ್ ಕೀ ಟು ಕ್ರಿಯೇಟ್ ಎ ಗ್ರೂಪ್ ಇನ್ ಪವರ್ BI. ಅಂದರೆ ಪವರ್ BIನಲ್ಲಿ ಒಂದು ಗುಂಪು ರಚಿಸಲಿಕ್ಕೆ ಯಾವ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀವಿ ಅಂದರೆ Ctrl+G. ನೆಕ್ಸ್ಟ್ 17ನೇ ಕ್ವಶನ್ ಏನೈತಿ, ಅಟ್ರಿಬ್ಯೂಟ್ ವಿಚ್ ಈಸ್ ಯುನಿಕ್ಲಿ ಐಡೆಂಟಿಫೈಡ್ ಈಸ್ ಕಾಲ್ಡ್. ಅಂದರೆ ವಿಶೇಷವಾಗಿ ಗುರುತಿಸಲಾಗದ ಗುಣಲಕ್ಷಣವೆಂದು ಕರೆಯಲ್ಪಡುವುದು ಯಾವುದು ಅಂತಂತಂದರೆ ಅದಕ್ಕೇನಂತಾರೆ ಪ್ರೈಮರಿ ಕೀ ಅಥವಾ ಪ್ರಾಥಮಿಕ ಕೀ. ಸೊ 18ನೇ ಕ್ವಶನ್ ನೋಡೋಣ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಟೈಪ್ ಆಫ್ ಸ್ಟೋರೇಜ್ ಮಾಡೆಲ್ ಇನ್ ಪವರ್ BI. ಅಂದರೆ ಪವರ್ BIನಲ್ಲಿ ಯಾವಾಗಲೂ ಜಾಗದ ಮಾದರಿಯಾಗಿ ಉಳಿದಿರೋದು ಯಾವುದು ಅಂತಂದ್ರೆ ಆಲ್ ಆಫ್ ದಿ ಅಬೋವ್ ಆಗ್ತೈತಿ ಆಪ್ಷನ್. ನೆಕ್ಸ್ಟ್ ಏನೈತಿ 19ನೇ ಕ್ವಶನ್ ನೋಡೋಣ, ವಾಟ್ ಈಸ್ ನಾಟ್ ಎ ಟೈಪ್ ಆರ್ ರಿಲೇಷನ್ಶಿಪ್ಸ್ ದ್ಯಾಟ್ ಯು ವಿಲ್ ಫೈಂಡ್ ಇನ್ ಪವರ್ BI. ಅಂದರೆ ಪವರ್ BIನಲ್ಲಿ ನೀವು ಕಂಡುಕೊಳ್ಳುವ ಸಂಬಂಧದಲ್ಲಿ ಯಾವುದು ಇಲ್ಲ ಆಗ್ತೈತಿ. ಅದಕ್ಕೆ ಆಪ್ಷನ್ ಏನು ಆನ್ಸರ್ ಏನಾಗ್ತದೆ, ಮೆನಿ ಟು ಎನಿ. ಅಂದ್ರೆ ಬಹಳ ಆಯ್ಕೆ. ಹೌ ಡು ಯು ವಿಜುವಲೈಸ್ ಡೇಟಾ. ಅಂದರೆ ಡೇಟಾ ಸಿದ್ಧತೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ನೀವು ಬಳಸೋದಿಲ್ಲ ಆಗ್ತೈತಿ. ನೆಕ್ಸ್ಟ್ 21ನೇ ಕ್ವಶನ್ ನೋಡೋಣ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಸ್ಟೆಪ್ ಇನ್ ದಿ ಡೇಟಾ ಪ್ರಿಪ್ರೇಷನ್ ಪ್ರೊಸೆಸ್. ಅಂದರೆ ಡೇಟಾ ಸಿದ್ಧತೆ ಪ್ರಕ್ರಿಯೆಯಲ್ಲಿ ಯಾವುದು ಒಂದು ಭಾಗ ಇಲ್ಲ ತಿಳಿಸಿ ಕೇಳ್ಯಾರ. ಅದಕ್ಕೆ ಆನ್ಸರ್ ಏನಾಗ್ತದೆ, ಅನಲೈಸಿಂಗ್ ಡೇಟಾ. ನೆಕ್ಸ್ಟ್ 22ನೇ ಕ್ವಶನ್ ನೋಡೋಣ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಮೈಕ್ರೋಸಾಫ್ಟ್ ಡೇಟಾ ಅನಲಿಟಿಕ್ಸ್ ಟೂಲ್. ಅಂದರೆ ಮೈಕ್ರೋಸಾಫ್ಟ್ ಡೇಟಾ ವಿಶ್ಲೇಷಣೆದ ಒಂದು ಸಾಧನೆ ಯಾವುದಲ್ಲ ಆಗ್ತೈತಿ. ಅದಕ್ಕೆ ಆನ್ಸರ್ ಏನಾಗ್ತದೆ, ಆರ್ ಸ್ಟುಡಿಯೋ ಅಂತೇಳಿ. ನೆಕ್ಸ್ಟ್ 23ನೇ ಕ್ವಶನ್ ನೋಡೋಣ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಟೈಪ್ ಆಫ್ ಡೇಟ್ ಮಾಡೆಲ್ ಇನ್ ಪವರ್ BI. ಅಂದರೆ ಪವರ್ BIನಲ್ಲಿ ಯಾವ ಡೇಟಾ ಒಂದು ಮಾದರಿಯಾಗಿದೆ ಅಂತ ಐತಿ. ಅದಕ್ಕೆ ಆನ್ಸರ್ ಏನಾಗ್ತದೆ, ರಿಲೇಷನಲ್ ಮಾಡೆಲ್. ಅಂದರೆ ಸಂಬಂಧಿತ ಮಾದರಿ ಅಂತೇಳಿ. ನೆಕ್ಸ್ಟ್ 24ನೇ ಕ್ವಶನ್ ನೋಡೋಣ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಬೆನಿಫಿಟ್ ಆಫ್ ಯೂಸಿಂಗ್ ವಿಜುವಲೈಸೇಷನ್ಸ್ ಇನ್ ಪವರ್ BI. ಅಂದರೆ 24ನೇ ಕ್ವಶನ್ ಏನೈತಿ, ಪವರ್ BIನಲ್ಲಿ ದೃಶ್ಯ ಮಾಪನಗಳನ್ನು ಬಳಸುವ ಲಾಭಗಳಲ್ಲಿ ಯಾವುದೆಲ್ಲ ತಂದಾರ. ಅದಕ್ಕೆ ಆನ್ಸರ್ ಏನಾಗ್ತದೆ, ರೆಡ್ಯೂಸ್ಡ್ ಕಾಂಪ್ಲೆಕ್ಸಿಟಿ. ಅಂದರೆ ಕಡಿಮೆ ಜಟಿಲತೆ. ನೆಕ್ಸ್ಟ್ 25ನೇ ಕ್ವಶನ್ ನೋಡೋಣ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಡೇಟಾ ಅನಲೈಸಿಸ್ ಇನ್ ಪವರ್ BI. ಅಂದರೆ ಪವರ್ BIನಲ್ಲಿ ಯಾವ ಡೇಟಾ ವಿಶ್ಲೇಷಣೆಯ ಪ್ರಕಾರವಲ್ಲ ಅಂದಾರ. ಅದಕ್ಕೆ ಆನ್ಸರ್ ಏನಾಗ್ತದೆ, ಪ್ರಿಸ್ಕ್ರಿಪ್ಟಿವ್ ಅನಲೈಸಿಸ್. ಅಂದರೆ ಸಲಹೆಗೈಯುವ ವಿಶ್ಲೇಷಣೆ ಅಂತೇಳಿ. ನೆಕ್ಸ್ಟ್ 26ನೇ ಕ್ವಶನ್ ನೋಡೋಣ, ವಾಟ್ ಈಸ್ ಪವರ್ BI ಪ್ರೈಮರಿ ಯೂಸ್ಡ್ ಫಾರ್. ಅಂದರೆ ಪವರ್ BIಯನ್ನು ಮುಖ್ಯವಾಗಿ ಏಕೆ ಬಳಸಲಾಗುತ್ತದೆ. ಸೊ ಆನ್ಸರ್ ಏನಾಗ್ತದೆ, ಡೇಟಾ ಅನಲೈಸಿಸ್ ಆ್ಯಂಡ್ ವಿಜುವಲೈಸೇಷನ್. ಡೇಟಾ ವಿಶ್ಲೇಷಣೆ ಮತ್ತು ದೃಶ್ಯ ಮಾಪನ ಮಾಡಲು ಇದನ್ನು ಬಳಸ್ತಾರೆ. ನೆಕ್ಸ್ಟ್ 27ನೇ ಕ್ವಶನ್ ಏನೈತಿ, ವಾಟ್ ಈಸ್ ಎ ಪವರ್ BI ಡ್ಯಾಶ್ಬೋರ್ಡ್. ಅಂದರೆ ಪವರ್ BIನಲ್ಲಿ ಕಾರ್ಯಕ್ಷೇತ್ರ ಎಂದರೇನು ತಿಳಿಸಿ ಕೇಳ್ಯಾರ. ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ, ಎ ಕಲೆಕ್ಷನ್ ಆಫ್ ರಿಪೋರ್ಟ್ಸ್, ವಿಜುವಲ್ಸ್ ಆ್ಯಂಡ್ ಅದರ್ ಎಲಿಮೆಂಟ್ಸ್. ಅಂದರೆ ವಿಷಯವನ್ನು ಸಂಘಟಿಸಲು ಮತ್ತು ಸಹಕರಿಸಲು ಆನ್ಲೈನ್ ವೃತ್ತದ ಪ್ರವೇಶವನ್ನು ಪಡೆಯಲು ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ 28ನೇ ಕ್ವಶನ್ ಏನೈತಿ,
ಇನ್ ಪವರ್ ಬಿ ಐ ವಾಟ್ ಈಸ್ ಎ ವರ್ಕ್ ಸ್ಪೇಸ್ ಅಂದರೆ ಪವರ್ ಬಿ ಐನಲ್ಲಿ ಕಾರ್ಯಕ್ಷೇತ್ರ ಎಂದರೇನು ಐತಿ. ಸೊ ಅದಕ್ಕೆ ಆನ್ಸರ್ ಏನಾಗ್ತೈತಿ, ಎ ವರ್ಚುವಲ್ ಏರಿಯಾ ಆಫ್ ಆರ್ಗನೈಸ್ ಆ್ಯಂಡ್ ಕೊಲ್ಯಾಬ್ರೇಟೆಡ್ ಆನ್ ಕಂಟೆಂಟ್ ಅಂದರೆ ವಿಷಯವನ್ನು ಸಂಘಟಿಸಲು ಮತ್ತು ಸಹಕರಿಸಲು ಆನ್ಲೈನ್ ವೃತ್ತವನ್ನು ಇದನ್ನು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಏನೈತಿ 29ನೇ ಕ್ವಶನ್, ವಿಚ್ ರೂಲ್ ಇನ್ ಎ ಪವರ್ ಬಿ ಐ ವರ್ಕ್ ಸ್ಪೇಸ್ ಅಲೋಸ್ ಮೆಂಬರ್ಸ್ ಟು ಎಡಿಟ್ ಪಬ್ಲಿಷ್ ಆ್ಯಂಡ್ ಶೇರ್ ಕಂಟೆಂಟ್ ಅಂದರೆ ಪವರ್ ಬಿ ಐ ಕಾರ್ಯಕ್ಷೇತ್ರದಲ್ಲಿ ವಿಷಯವನ್ನು ಸಂಪಾದಿಸಲು, ಪ್ರಕಟಿಸಲು ಮತ್ತು ಹಂಚಲು ಸದಸ್ಯನಿಗೆ ನೀಡುವ ಪಾತ್ರವೇನೋ ಐತಿ. ಅದಕ್ಕೇನಾಗ್ತದೆ ಆನ್ಸರ್ ಮೆಂಬರ್, ಸದಸ್ಯ ಅಂತೇಳಿ. ನೆಕ್ಸ್ಟ್ ಏನೈತಿ ಲಾಸ್ಟ್ 30ನೇ ಕ್ವಶನ್ ನೋಡೋಣ. ವಿಚ್ ಟೈಪ್ ಆಫ್ ಅನಲೈಸಿಸ್ ಈಸ್ ಪರ್ಫಾರ್ಮ್ಡ್ ಬೈ ಕೀ ಇನ್ಫ್ಲೂಯೆನ್ಸರ್ಸ್ ವಿಜುವಲೈಸೇಷನ್ಸ್ ಇನ್ ಪವರ್ ಬಿ ಐ ಅಂದರೆ ಪವರ್ ಬಿ ಐನಲ್ಲಿ ಮುಖ್ಯ ಪರಿಣಾಮಕಾರಿಗಳು ದೃಶ್ಯಮಾಪನ ಯಾವ ಶ್ರೇಣಿಯ ವಿಶ್ಲೇಷಣೆಯನ್ನು ಕಾರ್ಯಗತಗೊಳಿಸುತ್ತದೆ. ಸೊ ಅದಕ್ಕೆ ಆನ್ಸರ್ ಏನಾಗ್ತದೆ ರಿಗ್ರೆಷನ್ ಅನಲೈಸಿಸ್ ಅಂದರೆ ಪ್ರತಿಪಾದನಾ ವಿಶ್ಲೇಷಣೆ. ಸೊ ಥ್ಯಾಂಕ್ ಯು ಗಾಯ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಎಷ್ಟು ಮೆಣಸಿನ ರೆಕಾರ್ಡ್ ಆಯಿತು.